ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯಲ್ಲಿರುವವರಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಈ ದಿನ ಹೆಚ್ಚಾಗಿರುತ್ತದೆ. ಕೆಲವೊಂದು ತಕ್ಷಣದ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ಸಾಧ್ಯತೆಗಳಿವೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇದೆ. ವೃಷಭ ರಾಶಿ, ಸಂಗಾತಿಯೊಂದಿಗೆ ಸಮಸ್ಯೆಗಳು ಉದ್ಭವಿಸುವ ಸಂಭವ ಇದೆ. ಧೈರ್ಯದಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡ್ರೆ ಫಲ ಬಹುಮಾನವಾಗುತ್ತದೆ. ಹಣಕಾಸು ವಿಚಾರದಲ್ಲಿ ಗಂಭೀರದ ಚಿಂತನೆ ಮಾಡಬೇಕಾಗಬಹುದು. ಮಿಥುನ ರಾಶಿ, ಕೆಲಸದ ಸಂದರ್ಭಗಳಲ್ಲಿ ಹೆಚ್ಚು ಜವಾಬ್ದಾರಿ ನೀವೇನು ಹೊತ್ತಿಕೊಳ್ಳುತ್ತೀರಿ. ಕೆಲವು ನಿರ್ಣಾಯಕ ಮಾರ್ಗಗಳನ್ನು ನಿಮ್ಮಿಂದ ನಿರ್ವಹಿಸಲಾಗುವುದು. ಆರೈಕೆ ಮಾಡುವ ಸ್ವಭಾವ ನಿಮ್ಮನ್ನು ಅಭಿಮಾನಿಯಾಗಿ ತೋರಿಸುತ್ತದೆ. ಕಟಕ ರಾಶಿ, ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು ಅತ್ಯಂತ ಮುಖ್ಯ. ದುಡಿಯಲು ಇಚ್ಛಿಸುವವರಿಂದ ಸಹಾಯ ಸಿಗಬಹುದು. ಆರೋಗ್ಯದಲ್ಲಿ ಸಣ್ಣ ಅಸ್ವಸ್ಥತೆ ಕಂಡುಬರುತ್ತದೆ. ಸಿಂಹರಾಶಿ, ನಿಮ್ಮ ಪರಿಸ್ಥಿತಿಯನ್ನು ದೈವಿಕವಾಗಿ ಸಮರ್ಥಿಸಿಕೊಳ್ಳಲು ಅಗತ್ಯ ಇರಬಹುದು. ಹೊಸ ಅವಕಾಶಗಳ ಬಗ್ಗೆ ಹೆಚ್ಚು ಗಮನ ಹರಿಸಬಹುದು. ಹಣಕಾಸು ವಿಚಾರಗಳಲ್ಲಿ ಯಶಸ್ಸು ಸಿಗಬಹುದು. ಕನ್ಯಾ ರಾಶಿ, ನಿಮ್ಮ ಹೃದಯದ ಅನುರಾಗವನ್ನು ವ್ಯಕ್ತಪಡಿಸಬೇಕಾದ ಸಮಯ. ಕೆಲಸದಲ್ಲಿ ಉತ್ತಮವಾದ ಸಾಧನೆ ಮಾಡುತ್ತೀರಿ. ಹೊಸ ಪ್ರಾಜೆಕ್ಟ್ಗಳಲ್ಲಿ ಪಾಲ್ಗೊಳ್ಳುತ್ತೀರಿ. ತುಲಾರಾಶಿ, ಆಯ್ಕೆ ಮಾಡುವ ನಿರ್ಧಾರಗಳು ನಿಮಗೆ ಭರವಸೆ ನೀಡುತ್ತವೆ. ಆತ್ಮವಿಶ್ವಾಸ ಬೆಳೆಯುವ ಸಮಯ. ಹೊಸ ವಿಚಾರಗಳನ್ನು ಪ್ರಾರಂಭ ಮಾಡಬಹುದು. ವೃಶ್ಚಿಕ ರಾಶಿ, ಆರೋಗ್ಯದಿಂದಾಗಿ ನಿರಾಸೆ ಉಂಟಾಗಬಹುದು. ಭವಿಷ್ಯವಾಣಿ ಬಗ್ಗೆ ಚಿಂತನೆಗಳು ನಿಮ್ಮನ್ನ ಪ್ರೇರೇಪಿಸುತ್ತವೆ. ಸಮಯದಲ್ಲಿ ನಡೆಯುವ ಕಾರ್ಯಗಳಲ್ಲಿ ನಿಷ್ಠಾವಂತಿಕೆ ಅಗತ್ಯ ಇದೆ. ಧನುಸು ರಾಶಿ, ಪರಿಶ್ರಮ ಹಾಗೂ ಕ್ರಿಯಾಶೀಲತೆ ನಿಮಗೆ ಯಶಸ್ಸು ನೀಡುತ್ತದೆ. ಗೆಳೆಯರಿಂದ ಸಹಾಯ ಪಡೆಯಬಹುದು. ನಿಮ್ಮ ಮಾನಸಿಕ ಶಕ್ತಿಯನ್ನ ಹೆಚ್ಚು ಬಳಸಲು ಸಮಯ ಬಂದಿದೆ. ಮಕರ ರಾಶಿ, ನೀವು ಹೊಸ ಯೋಚನೆಗಳನ್ನು ಪ್ರಾರಂಭ ಮಾಡಬಹುದು. ಆದರೆ ನಿಮ್ಮ ಉತ್ಸಾಹವನ್ನ ಸಮತೋಲಿತವಾಗಿರಿಸಬೇಕಾಗುತ್ತದೆ. ನಿಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬಹುದು. ಕುಂಭರಾಶಿ, ಜೀವನದಲ್ಲಿ ನಡೆಯುವ ಬದಲಾವಣೆಗಳಿಗೆ ಸಿದ್ಧರಾಗಿ. ಧನದ ವಿಚಾರದಲ್ಲಿ ಗಮನ ಹರಿಸುವ ಅಗತ್ಯ ಇದೆ. ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುವ ಸಾಧ್ಯತೆಗಳಿವೆ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಕಲ್ಪನೆ ಮತ್ತು ಸೃಜನಶೀಲತೆ ಉತ್ತಮವಾಗಿ ಪ್ರಭಾವ ಬೀರುವ ಸಮಯ. ನಿಮ್ಮ ಮನಸ್ಸಿನಲ್ಲಿ ಹೊಸ ಯೋಚನೆಗಳು ಬರಬಹುದು. ನಿಮ್ಮ ಸಂಪರ್ಕಗಳೊಂದಿಗೆ ಉತ್ತಮವಾದ ಬಾಂಧವ್ಯ ನಿರ್ಮಿಸಬಹುದು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.